ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 65:5 ಕೀರ್ತನೆಗಳು 65:5. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ಕಾರ್ಯಗಳನ್ನು ನಡೆಸಿ ನಿನ್ನ ನೀತಿಗನುಸಾರವಾಗಿ ನಮಗೆ ಸದುತ್ತರವನ್ನು ದಯಪಾಲಿಸುವಿ. ದೇವರ ನಮಗೆ ಸ್ತೋತ್ರ. ನಮ್ಮ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ಕಾರ್ಯಗಳನ್ನು ನಡೆಸಿ ನಿನ್ನ ನೀತಿಗನುಸಾರವಾಗಿ ನಮಗೆ ಸದುತ್ತರವನ್ನು ದಯಪಾಲಿಸುವಿ. ನೋಡಿ, ದೇವರು ಏನ್ ಮಾಡ್ತಾರೆ? ಸುಮ್ಮನೆ ದೇವರನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ, ಸುಮ್ಮನೆ ದೇವರ ಸಾಕ್ಷಿ ನುಡಿಯಲು ಸಾಧ್ಯವಿಲ್ಲ. ದೇವರ ಜೀವಿತದಲ್ಲಿ, ಅಂದರೆ ಅವರ ಜೀವಿತದಲ್ಲಿ ದೊಡ್ಡೊಂದು ಮಹತ್ ಕಾರ್ಯ, ಅಂದರೆ ಅವರ ಹಿರಿಯರ ಮೂಲಕವೋ ಅವರ ಮೂಲಕವೋ ಬಂದು ಹೋದ ಅಪರಾಧಗಳಿಂದ, ಕೇಡು ಗಂಡಾಂತರದಿಂದ, ಮರಣ ಪಾಶದಿಂದ, ಶತ್ರುಗಳ ಕೈಯಿಂದ, ದೊಡ್ಡ ದೊಡ್ಡ ಕಾಯಿಲೆಗಳಿಂದ, ಸತ್ತವರನ್ನ, ಸಾಯ್ಲಿಕ್ಕಾದವರನ್ನ, ಅಂದರೆ ಡಾಕ್ಟರ್ಗಳು ಏನ್ ಹೇಳ್ತಾರೆ, ಇವತ್ತು ತಗೊಂಡೋಗಿ ಅಪ್ಪ ಇನ್ನು ಇಷ್ಟೇ ಗಂಟೆ ಅವರು ಬದುಕೋದು ಅಂತೇಳಿ, ಅಂಥವ್ರು ಇವತ್ತು ಬದುಕಿ ಮದುವೆಯಾಗಿ ಮಕ್ಕಳು ಶಾಲೆಗೆ ಕೂಡ ಹೋಗ್ತಾ ಇದ್ದಾರೆ. ಎಂತೆಂಥ ಹುಚ್ಚರನ್ನು ಕೂಡ ಬದುಕಿಸಿದ್ದಾರೆ ದೇವರು. ಎಂತೆಂಥ ಕುರುಡರು ಕೂಡ ಕಣ್ಣು ಕಾಣುವ ಹಾಗೆ ಮಾಡಿದ್ದಾರೆ. ಅಂತ ಒಂದು ಮಹತ್ ಕಾರ್ಯಗಳು, ಅಂದರೆ ಅವರ ಹಿರಿಯರ ಮೂಲಕ ಮತ್ತು ಅವರ ಮೂಲಕವೂ ಬಂದು ಹೋದ ಅಪರಾಧಗಳನ್ನು ಕ್ಷಮಿಸಿ ದೇವರವರಿಗೆ ದರ್ಶನ ಕೊಟ್ಟು ಸಾಕ್ಷಿಯನನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸುವುದು. ಸುಮ್ಮನೆ ಹೋಗಿದ್ದ ಬದ್ದಾಗಿ ಹೋಗಿ ನಾನು ಆ ತರಬೇತಿಗೆ ಹೋದೆ, ಈ ತರಬೇತಿಗೆ ಹೋದೆ, ಆ ಕಾಲೇಜಿಗೆ ಹೋದೆ, ಈ ಕಾಲೇಜಿಗೆ ಹೋದೆ, ಆ ಪ್ರವಚನಕ್ಕೆ ಹೋದೆ, ಈ ಪ್ರವಚನಕ್ಕೆ ಹೋದೆ, ಆ ಬೈಬಲ್ ಕಾಲೇಜು, ಈ ಬೈಬಲ್ ಕಾಲೇಜು, ಹಿಂದಿ ಕಲಿತೆ, ಇಂಗ್ಲಿಷ್ ಕಲಿತೆ, ಕನ್ನಡ ಕಲಿತೆ, DTH ಕಲಿತೆ, ಗಿಟಾರ್ ಬಾರಿಸಿದೆ. ನಾನು ಅಲ್ಲಿಂದ 3 ವರ್ಷ ಅಲ್ಲಿ ಇದ್ದೆ, ಬೈಬಲ್ ಕಾಲೇಜಿನಲ್ಲಿ ಅಥವಾ ಪ್ರವಚನದಲ್ಲಿ ಯಾವುದರಲ್ಲಿಯೋ. ಉದಾಹರಣೆಗೆ ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಯಾವುದೇ ಇರೋದು ಒಂದು ಸರ್ಟಿಫಿಕೇಟ್ ಅನ್ನು ತಗೊಂಡು ಬಂದು ನಾನೀಗ ದೇವಮಾನವರು ಅಂತ ಹೇಳಿದ್ರೆ ನಡೆಯುವಂಥದ್ದಲ್ಲ. ಅವರನ್ನು ನಿಜವಾಗಿ ತಿಳ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು? ನಿನ್ನ ಸಾಕ್ಷಿ ಹೇಳಪ್ಪ ಅಂತ. ಮುಂದೆ ಏನಾಗಿದ್ದೆ, ಏನಾಯ್ತು, ಯಾವ ಕಷ್ಟ ಸಂಕಟ ದುಃಖಗಳು ಇದ್ದವು, ನಿನಗೆ ಏನಾಗಿದ್ದೆ, ಆಮೇಲೆ ಹೇಗೆ ಬದಲಾದೆ ಅಂತ ಅವ್ರನ್ನ ಕೇಳಿ ತಿಳಿದುಕೊಳ್ಳಬೇಕಾಗಿದೆ. ಸುಮ್ಮನೆ ಹೋದೊಂದು ಸರ್ಟಿಫಿಕೇಟ್ ತಗೊಂಡ್ರೆ ನಾವು ದೇವಮಾನವರು, ನಾನು ಪಾಸ್ಟರ್, ಅವರು ನನ್ನ ತಲೆ ಮೇಲೆ ಕೈ ಇಟ್ಟರು, ಇವರು ನನ್ನ ತಲೆ ಮೇಲೆ ಕೈ ಇಟ್ಟರು, ಅವರು ನನ್ನ ಆಶೀರ್ವಾದ ಮಾಡಿದ್ರು, ಇವರು ನನ್ನ ಆಶೀರ್ವಾದ ಮಾಡಿದ್ರು. ಇದೆಲ್ಲ ಅಲ್ಲವೇ ಅಲ್ಲ. ಇದೆಲ್ಲ ಲೋಕದಲ್ಲಿ ಗಂಟೆ ಮನೆ ಆಡಿಸಿಕೊಂಡು, ಪೂಜೆ ಪುಸ್ಕಾರ ಮಾಡಿಕೊಂಡು, ಸುಳ್ಳು ಹೇಳ್ಕೊಂಡು, ದೇವರ ಹೆಸರನ್ನು ಹೇಳ್ಕೊಂಡು, ನಾನಾ ತರದಲ್ಲಿ ವ್ಯಾಪಾರಗಳನ್ನ ಮಾಡಿಕೊಂಡು, ಹಣ ಸಂಪಾದನೆಗಾಗಿ ಒಂದು ದಾರಿಯನ್ನ ನೋಡಿಕೊಂಡು, ಇದೆಲ್ಲ ಅವರ ಜೀವನ ನಡೆಸಕ್ಕೆ ಒಂದು ದಾರಿಯಾಗಿದೆ. ಆದ್ರೆ ಇಲ್ಲಿ ದಾವೀದರಸರು ಏನು ಹೇಳ್ತಾ ಇದ್ದಾರೆ? ನಮ್ಮ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ ಕಾರ್ಯಗಳನ್ನು ನಡೆಸಿ ನಿನ್ನ ನೀತಿಗನುಸಾರವಾಗಿ ನಮಗೆ ಸದುತ್ತರವನ್ನು ದಯಪಾಲಿಸಿ. ಸಾಕ್ಷಿಯ ಮೂಲಕ ಮಾತ್ರ ಇವರನ್ನ ಕಂಡುಹಿಡಿಯಬೇಕು. ಆಮೇಲೆ ಪುನಃ ಅವರು ಕಂಡು ಹಿಡಿದು ಯಾವುದಾದ್ರೂ ಈ ಲೋಕದ ಆಶೆ ಪಾಶೆ, ಬಟ್ಟೆ ಬೆಳ್ಳಿ ಬಂಗಾರ ಅಲಂಕಾರ ಮಾಡಿಕೊಳ್ಳುವಂಥದ್ದು, ಹೆಂಡತಿ ಮಕ್ಕಳು ಸೈಲಾಗಿ ಜೀವಿಸುವಂಥದ್ದು. ಒಂದು ವೇಳೆ ಹೆಂಡತಿ ಮಕ್ಕಳು ಮಾತು ಕೇಳದೆ ಜೀವಿಸ್ಬೋದು, ಆದರೆ ಇವರು ನಾನಾ ಥರದಲ್ಲಿ ಅವರ ಸ್ಟೈಲ್ ಮಾಡಿಕೊಳ್ಳುವಂಥದ್ದು, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡುವಂಥದ್ದು, ಜಾಸ್ತಿ ಹಣಕಾಸು ಯಾರು ಕೊಡ್ತಾರೋ ಅವರನ್ನ ಪ್ರೀತಿ ಮಾಡುವಂಥದ್ದು, ಅದಕ್ಕೆ ಅಷ್ಟು ದುಡ್ಡು ಕೊಡು, ಇದಕ್ಕೆ ಇಷ್ಟು ದುಡ್ಡು ಕೊಡು ಅಂತ ಕೇಳೋರು. ಇವರೆಲ್ಲವರು ಖಂಡಿತವಾಗಿ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇದು ಹಿಂದೆ ಕೂಡ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ದೇವರು ಯಾರ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡಿದ್ದಾರೋ ಅಂಥವ್ರು ಮಾತ್ರ ದೇವರಿಗೆ ಆಯ್ಕೆಗೊಂಡವರು. ಅವರು ಯಾವುದೇ ಕಾರಣಕ್ಕೂ ಮತ್ತೆ ಪ್ರಾಪಂಚಿಕ ವಿಷಯಕ್ಕೆ, ಅವರ ಸ್ವಂತ ಜೀವನಕ್ಕೆ ಹೋಗುವವರು ಅಲ್ಲ. ಬಟ್ಟೆ ಗಡ್ಡದಲ್ಲಿ ಅಲಂಕಾರ, ಮೀಸೆಯಲ್ಲಿ ಅಲಂಕಾರ, ಕಟ್ಟಿಂಗಲ್ಲಿ ಅಲಂಕಾರಗಳು, ನಾನಾ ರೀತಿ. ಇವತ್ತು ನಾವು ದೇವರ ಸೇವಕರು, ದೇವಮಾನವರು, ಅಂಥವ್ರು ಇಂಥವ್ರು ನಾವು ಕಾಣಬಹುದು. ಖಂಡಿತವಾಗ್ಲೂ ಅಲ್ಲವೇ ಅಲ್ಲ. ಮಹತ್ ದಯಪಾಲಿಸುವಿ ಅಂತವರ ಸಾಕ್ಷಿ ಕೇಳಿ ದೇವರಿಂದ ಯಾರು ಆಯ್ಕೆಯಾಗಿದ್ದಾರೆ ಈ ಲೋಕದೊಳಗಾಗಿ ಅಂತೇಳಿ, ಲೋಕ ಪಾಲನೆಗಾಗಿ ಸರಿಯಾಗಿ ದೇವರ ವಿಷಯವನ್ನು ಯಾರು ತಿಳಿಸ್ತಾರೋ ಖಂಡಿತವಾಗಿ ಯಾವುದಕ್ಕೂ ಆಸೆ ಪಡದೆ ಅವರ ಸಾಕ್ಷಿಯನ್ನು ಕೇಳಿದಾಗ ತಿಳ್ಕೊಳ್ಬೇಕು, ಇವರು ದೇವರಿಂದ ಆಯ್ಕೆಗೊಂಡಿದ್ದಾರೆ. ಅಂಥವರ ಸಂಪರ್ಕದಲ್ಲಿ ಮಾತ್ರ ಇರಬೇಕು. ನನ್ನ ಸಹೋದರ ಸಹೋದರಿಯರೇ, ದೇವರ ನಮಗೆ ಸ್ತೋತ್ರ.
ಭೂಮಿಯು ಎಲ್ಲ ಕಡೆಯವರ ಬಹುದೂರ ಸಮುದ್ರದಾಚೆ ಎಲ್ಲ ನಿವಾಸಿಗಳ ನಂಬಿಕೆಗೆ ಆಧಾರನು ನೀನೇ. ನೋಡಿ, ಭೂಮಿಯ ಎಲ್ಲ ಕಡೆಯವರ ಅಂದ್ರೆ ಭೂಲೋಕದಲ್ಲಿದ್ದವರ ಎಲ್ಲವನ್ನ ರಕ್ಷಿಸುವವರು ದೇವರೇ ಆಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಕಾರಣ ಯಾಕೆಂದ್ರೆ ಸರ್ವವನ್ನ ಸೃಷ್ಟಿ ಮಾಡಿದವರ ದೇವರೇ ಆಗಿದ್ದಾರೆ. ಆ ಪರಮಾತ್ಮ ಭಗವಂತನೇ ಆಗಿದ್ದಾನೆ. ಬೈಬಲಲ್ಲಿ ಯೇಸು, ಯೆಹೋವ, ಸರ್ವೇಶ್ವರ, ಪರಮೇಶ್ವರ, ಶ್ರೀನಿವಾಸ ಅಂತ ಬರೆಯಲ್ಪಟ್ಟಿದ್ದವರನ್ನೇ ಇವತ್ತು ವೇದಗಳಲ್ಲಿ ಕೂಡ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಮನ್ ನಾರಾಯಣ, ಜಗದೀಶ ಅಂತ ಹೇಳುವಂತ ಹೆಸರುಗಳು ಬರೆಯಲ್ಪಟ್ಟಿವೆ. ಒಬ್ರೇ ಕುರಾನಲ್ಲಿ ಕೂಡ ಅಲ್ಲಾಹ್ ಅಕ್ಬರ್, ಈಸಾ, ಮಸೀಹ ಅಂತ ಹೇಳುವಂಥದ್ದು ನಾನಾ ಥರದ ಹೆಸರುಗಳಿವೆ. ಒಬ್ಬರೇ ಒಬ್ಬರು ಭಾಷೆ ಮಾತ್ರ ಬೇರೆ ಬೇರೆ ಗ್ರಂಥಗಳಲ್ಲಿ ನಾನಾ ಥರದ ಹೆಸರುಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸರ್ವವನ್ನ ಸೃಷ್ಟಿ ಮಾಡಿದಂಥ ದೇವರು ಒಬ್ಬರೇ ಆಗಿದ್ದಾರೆ. ಅದರಲ್ಲಿರುವ ನಿವಾಸಿಗಳು ಎಲ್ಲರ ನಂಬಿಕೆಗೆ ಆಧಾರ. ಇಡೀ ಭೂಲೋಕದಲ್ಲಿ ಯಾರ್ಯಾರು ಬೇಕೋ ಅವರನ್ನ ಮಾತ್ರ ಆಯಾ ಧರ್ಮಗಳಲ್ಲಿ ಆಯಾ ಗ್ರಂಥಗಳಲ್ಲಿ ಆರಿಸಿಕೊಳ್ತಾರೆ. ಅವರು ಲೋಕದ ವಿಷಯದಲ್ಲಿ ಹೋಗುವುದಿಲ್ಲ. ಜಾತಿ ಮತ ಭೇದದಲ್ಲಿ ಇರುವುದು ಕೂಡ ಇಲ್ಲ. ನಂಬಿಕೆ ಯಾರ್ಯಾರಲ್ಲಿ ಮಹತ್ ಕಾರ್ಯ ಮಾಡಬೇಕೋ ಅವರಲ್ಲಿ ಮಾತ್ರ ಮಾಡ್ತಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಅಂಥವರೊಂದಿಗೆ ಮಾತ್ರ ಸಂಪರ್ಕವನ್ನು ಇಟ್ಟುಕೊಳ್ಬೇಕು ಇಡೀ ಲೋಕ ಪರಿಪಾಲನೆಗಾಗಿ. ಅದಕ್ಕೆ ಇಲ್ಲಿ ನಾವು ಮೊಟ್ಟ ಮೊದಲದ ಹೆಡ್ಡಿಂಗ್ ಅನ್ನು ನೋಡ್ಕೊಂಡಿದ್ದೇವೆ. ಲೋಕ ಪರಿಪಾಲನೆಗಾಗಿಯೂ ಇಡೀ ಭೂಲೋಕವನ್ನೇ ಶುದ್ಧಗೊಳಿಸಪ್ಪ. ಪರಲೋಕದಲ್ಲಿನ ಚಿತ್ತವು ಯಾವ ರೀತಿ ನೆರವೇರ್ತದೆ ಅದೇ ರೀತಿ ಭೂಲೋಕವನ್ನು ಕೂಡ ಶುದ್ಧಗೊಳಿಸು ಅಂತ ನಾವು ಪ್ರಾರ್ಥಿಸತಕ್ಕದ್ದು. ದಯಪಾಲಿಸಿ. ಎಲ್ಲ ನಿವಾಸಿಗಳ ನಂಬಿಕೆಗೆ ಆಧಾರನು ನೀನೇ. ಒಬ್ಬೊಬ್ಬರಿಗೆ ಇದರ ವಿಷಯ ಗೊತ್ತಿಲ್ಲ, ಎಷ್ಟು ತಿಳಿಸಿದರೂ ಗೊತ್ತಿಲ್ಲ. ಆದರೆ ದೇವರು ಆದುಕೊಂಡವರಿಗೆ, ಅದಕ್ಕೂ ಯಾರ್ಯಾರು ಬೇಕೋ ಅವರನ್ನು ಆದುಕೊಂಡು ಅವರಿಗೆ ಮಾತ್ರ ಜ್ಞಾನವನ್ನ ಕೊಟ್ಟು ಸರ್ವ ಸೃಷ್ಟಿಯ ನಿಯಮವನ್ನ ದೇವರನ್ನ ತಿಳಿಯಪಡಿಸಿದಾಗ ಅವರು ಮಾತ್ರ ದೇವರ ಬಳಿಗೆ ಬರ್ತಾರೆ. ಅದಕ್ಕೆ ಈ ಸ್ವಾಮಿ ಹೇಳಿದ್ದು, ತಂದೆ ನನಗೆ ಕೊಟ್ಟವರಿಗೆ ಮಾತ್ರ ನಾನು ತಂದೆಯನ್ನು, ಅಂದ್ರೆ ಪರಲೋಕದ ವಿಷಯ, ಎಲ್ಲ ಲೋಕದ ವಿಷಯವನ್ನು ಅವರಿಗೆ ತಿಳಿಸ್ತೇನೆ. ಅವರು ಎಲ್ಲವನ್ನ ತಿಳಿದುಕೊಳ್ತಾರೆ. ಇತರರಿಗೂ ಸತ್ಯವನ್ನೇ ಸಾರ್ತಾ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಲೋಕದ ವಿಷಯಗಳಿಗೆ ಅವರ ಆಸೆ ಪಡುವರಲ್ಲ ಅಂತ ಯೇಸ್ವಾಮಿ ಕೂಡ ಇದನ್ನೇ ಹೇಳಿದ್ದು. ಶ್ರೀಕೃಷ್ಣ ಪರಮಾತ್ಮನು ಕೂಡ ಅದನ್ನೇ ಹೇಳಿದ್ದು. ಮಹಾಭಾರತ, ಭಗವದ್ಗೀತೆ, ವೇದಗಳನ್ನು ಓದುವಾಗ ಕುರಾನಲ್ಲಿ ಕೂಡ ಅದೇ ಬರೆಯಲ್ಪಟ್ಟಿದೆ. ಆದರೆ ಇವತ್ತು ಜಾತಿ ಮತ ಭೇದ ಲೋಕದ ವಿಷಯಗಳಿಗಾಗಿ ನಾವು ಬಹಳ ಸಲ ತಿಳಿದುಕೊಂಡ ಹಾಗೆ ನಾನಾ ರೀತಿ ಸುಳ್ಳು ದಗ ಮಾಡಿ ಮನುಷ್ಯರನ್ನು ಬಡದಾಟ ಕೊಲೆ ಮಾಡಿ ವಂಚಿಸುವವರಾಗಿದ್ದರೆ ಅವರ ಹೆಂಡತಿ ಮಕ್ಕಳ ಒಂದು ಐಷಾರಾಮ ಜೀವನಕ್ಕಾಗಿ ಸರಿಯಾದ ತೀರ್ಪು ಇದೆ. ಇಂಥವರೆಲ್ಲರೂ ನರಕಕ್ಕೆ ಗುರಿಯಾಗಿದ್ದಾರೆ ಎಂಬುದರಲ್ಲಿ ಯಾವುದೇ ಮಾತಿಲ್ಲ. ಇದು ನನ್ನ ಮಾತಲ್ಲ, ಇದು ಸರ್ವ ಸೃಷ್ಟಿಕರ್ತನಾದಂತಹ ದೇವರ ಮಾತು. ನಾನು ಶಾಪ ಹಾಕ್ತಾ ಇಲ್ಲ, ದೇವರ ಮಾತನ್ನ ತಿಳಿದು ದೇವರು ನನಗೆ ತಿಳಿಪಡಿಸಿದ್ದನ್ನ ಹೇಳ್ತಾ ಇದ್ದೇನೆ. ಗ್ರಂಥವೇ ಇದಕ್ಕೆ ಆಧಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಸುಮ್ಮನೆ ಹೇಳಿದ್ರೆ ನಾನು ಕೂಡ ದೇವರ ಕೋಪಕ್ಕೆ ಸರಿಯಾಗಿ ಗುರಿಯಾಗಬೇಕಾಗ್ತದೆ. ದೇವರ ಶಿಕ್ಷೆ ನನಗೂ ಕೂಡ ಬರುವುದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರ, ಸತ್ಯವನ್ನೇ ನುಡಿಯೋನಾಗಿದ್ದೇನೆ. 6ನೇ ವಚನ 65:6. ನೀನು ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದುಕೊಂಡು ಬಲದಿಂದ ಪರ್ವತಗಳನ್ನು ಸ್ಥಿರವಾಗಿ ನಿಲ್ಲಿಸಿದವನು. ದೇವರ ಸ್ತೋತ್ರ. ನೋಡಿ, ಬೆಟ್ಟ ಗುಡ್ಡಗಳನ್ನು ಪ್ರತಿ ಒಂದನ್ನ ಉಂಟು ಮಾಡಿದವರು ಯಾರು? ದೇವರು. ಆದಿಕಾಂಡ, ಬೈಬಲ್ನಲ್ಲಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಏನೂ ಇಲ್ಲದಂಥದ್ದನ್ನ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಬೆಟ್ಟ, ಗುಡ್ಡಗಳು, ಗಿಡ, ಮರ, ಹಣ್ಣು, ಹಂಪಲು, ಭೂಮಿ ಮೇಲೆ ಇರುವಂತ ಎಲ್ಲ ಪ್ರಾಣಿ, ಪಕ್ಷಿ, ಮನುಷ್ಯರು, ಭೂಮಿಯ ಕೆಳಗಡೆ ಇರುವಂತ ಪ್ರತಿಯೊಂದು ವಸ್ತುಗಳು, ಸಮುದ್ರವನ್ನು, ಅದರಲ್ಲಿ ಇರುವಂತ ಪ್ರತಿಯೊಂದು ಜೀವರಾಶಿಗಳನ್ನು ಎಲ್ಲವನ್ನ ಸೃಷ್ಟಿ ಮಾಡಿದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅವರೇ ಇವತ್ತು ನಮ್ಮನ್ನು ನಡೆಸುವರಾಗಿದ್ದಾರೆ. ಹಾಗೆ ಅವರ ದರ್ಶನವಾದ ಮೇಲೆ, ಅಂದರೆ ಇತರರ ಮೂಲಕ ದೇವರನ್ನು ನಮಗೆ ತಿಳಿಯಪಡಿಸಿದ ಮೇಲೆ, ಬುದ್ಧಿವಾದ ಹೇಳಿಸಿದ ಮೇಲೆ ಖಂಡಿತವಾಗಿ ನಮ್ಮ ಭರವಸೆ ಯಾರಲ್ಲಿ ಇರಬೇಕು? ದೇವರಲ್ಲಿ. ಆಗ ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅವರು ಮಾತ್ರ ಇದನ್ನು ತಿಳಿದುಕೊಂಡು ದೇವರ ಬಳಿಗೆ ಬರಲು ಸಾಧ್ಯ. ಎಲ್ಲರಿಗೂ ಸಾಧ್ಯವಿಲ್ಲ. ಸ್ಥಿರವಾಗಿ ನಿಲ್ಲಿಸಿದವನು, ಸ್ಥಿರವಾಗಿ ನೋಡಿ, ಕೊನೆಯವರೆಗೆ ಈಗ ಆಕಾಶದ ಕೆಳಗೆ ಸೂರ್ಯ, ಚಂದ್ರ, ನಕ್ಷತ್ರ, ಸ್ವಲ್ಪ ಕೆಳಗಡೆ ಮಳೆಗಾಲದಲ್ಲಿ ಎಲ್ಲೆಲ್ಲಿಂದಲೋ ಭೂಮಿಯ ಕಡೆಯಿಂದ ಮಂಜುಗಡ್ಡೆಯನ್ನ ಗಾಳಿಯಲ್ಲಿ ತಂದು ಮಳೆಯನ್ನಾಗಿ ಸುರಿಸ್ತಾರೆ. ನೋಡಿ, ಇದೆಲ್ಲ ಇದುವೇ ಆಗಿದ್ದಾರೆ. ಅದು ಸ್ಥಿರವಾಗಿ ಕದಲದಂಥದ್ದು, ಬೆಟ್ಟ ಗುಡ್ಡಗಳು ಕದಲದಂಥದ್ದು, ಇದನ್ನೆಲ್ಲ ನಿಲ್ಲಿಸಿದ್ದು ಯಾರು? ದೇವರೇ ಆಗಿದ್ದಾರೆ. ಆಗ ನಮ್ಮ ಭರವಸೆ ಯಾರಲ್ಲಿರಬೇಕು? ದೇವರ ಮೇಲೆ ಇರಬೇಕು ಹೊರತು
ಈ ಸುಳ್ಳು ಬೋಧಕರು, ಸುಳ್ಳು ಯಾಜಕರುಗಳು, ಸುಳ್ಳು ದೇವಮಾನವರ ಮೇಲೆ ಅಲ್ಲವೆಲ್ಲ. ಸೃಷ್ಟಿಯ ನಿಯಮಗಳಲ್ಲಿ ಕೂಡ ಅಲ್ಲ. ನಾವು ಸರ್ವ ಸೃಷ್ಟಿ ಮಾಡಿದಂಥ ದೇವರ ಮೇಲೆ ಮಾತ್ರ ನಮ್ಮ ಭರವಸೆ ಇರಬೇಕು. ನಿಲ್ಲಿಸಿದವನು ಆತನೇ, ಆತನೊಬ್ಬನೇ ದೇವರು. ಅದರಿಂದ ನೋಡಿ, ಉದಾಹರಣೆಗೆ ಸುನಾಮಿ, ಜಲಪ್ರವಾಹ, ನಾನಾ ಥರ ಬಿರುಗಾಳಿಗಳು, ಬೆಟ್ಟ ಗುಡ್ಡಗಳು ಜರಿತವೆ, ಸರ್ವನಾಶವಾಗಿ ಹೋಗ್ತವೆ. ನೋಡಿ, ದೇವರು ನಮ್ಮ ಸ್ತೋತ್ರ. ಆಗ ಅದರಲ್ಲಿದ್ದ ಚರ್ಚೆ ಆಗ್ಬೋದು, ದೇವಸ್ಥಾನಗಳು ಆಗ್ಬೋದು, ಮಸೀದಿಗಳಾಗ್ಬೋದು, ಯಾವುದೇ ಮಂದಿರಗಳಾಗ್ಬೋದು, ಯಾವುದೇ ದೇವರುಗಳಾಗ್ಬೋದು, ಸರ್ವನಾಶವಾಗುವುದು ಹೇಗೆ? ಅದು ದೇವರಾದ್ರೆ ಇಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರೊಬ್ಬನೇ ಆಕಾಶದ ಮೇಲೆ, ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿರುವ ಅದುವೇ ಪರಲೋಕ, ಕೈಲಾಸ, ವೈಕುಂಠ ಅಂತ ಹೇಳುವಂಥದ್ದು. ಆ ದೇವರು ಒಬ್ಬನೇ ಒಬ್ಬ ದೇವರು. ನಮಗೆ ಸ್ತೋತ್ರವಾಗಲಿ. ಆಗ ಅವರು ನಮಗೆ ದರ್ಶನವಾದ ಮೇಲೆ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡುತ್ತಾ ಇರುವಾಗ ನಮಗೆ ಇತರ ಮೂಲಕ ತಿಳಿಸಿ, ವೇದಗಳ ಮೂಲಕ ತಿಳಿಯಪಡಿಸಿದಾಗ ಆತನನ್ನೇ ನಾವು ಹಿಂಬಾಲಿಸಬೇಕು. ಆತನಲ್ಲಿ ನಮ್ಮ ಭಯ, ಭಕ್ತಿ, ನಂಬಿಕೆ ಇರಬೇಕು. 7ನೇ ವಚನ. ಸಮುದ್ರ ತರಂಗಗಳ ಘೋಷವನ್ನು ತಡೆಯುವವನು, ಜನಾಂಗಗಳ ದೊಂಬಿಯನ್ನು ಶಾಂತಪಡಿಸುವವನು ಆಗಿದ್ದಿ. ನೋಡಿ, ಸಮುದ್ರ ತರಂಗಗಳ ಘೋಷವನ್ನು ತಡೆಯುವನು, ಸಮುದ್ರದ ಬಿರುಗಾಳಿಯನ್ನು ಕೂಡ ನಿಲ್ಲಿಸುವವನು ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಸಮುದ್ರದಲ್ಲಿ ಇವತ್ತು ಸುನಾಮಿ ಬಂದಾಗ ನೋಡಿ, ಒಂದ್ಸಲ ಬಹಳ ವರ್ಷಗಳ ಹಿಂದೆ ಬಂತು, ನಮ್ಮ ಭಾರತದಲ್ಲಿ ಬಂತು, ಹೊರಗಡೆ ಬಂತು. ಎಷ್ಟೋ ಸಮುದ್ರದ ನೀರು ಮೇಲೆ ಬಂದು ಅನೇಕ ಊರಿ ಮುಳುಗಿ ಹೋಯ್ತು. ಎಂತೆಂಥ ಬಿಲ್ಡಿಂಗ್ಗಳೆಲ್ಲ ಬಿದ್ದು ಹೋದವು. ಎಷ್ಟೋ ಹೆಣಗಳು ಆ ಮಣ್ಣಿನ ಒಳಗೆ ತೆಗೆಯಲು ಸಾಧ್ಯವೇ ಆಗಲಿಲ್ಲ. ಹಾಗೆ ನೋಡಿ, ಅಂತಾಗ ಸಮುದ್ರದಲ್ಲಿ ಕೂಡ ಅಂತಹ ಒಂದು ಬಿರುಗಾಳಿಯನ್ನು ನಿಲ್ಲಿಸೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಇದು ಯೋಬನ ಗ್ರಂಥದಲ್ಲಿದೆ. ಈ ಬಾಕಿ ಸಮಯದಲ್ಲಿ ಇದನ್ನು ದಾಟಿ ಬರಬೇಡ ಅಂತೇಳಿ ಗೆರೆ ಹಾಕಿದ್ದಾರೆ. ಆಗ ಸಮುದ್ರದ ನೀರು ನೋಡಿ, ಈಗ ಮಳೆಗಾಲದಲ್ಲಿ ಜೋರಾಗಿ ಮಳೆ ಬಂದು ಹೊಳೆ ತುಂಬಿ ಹರಿಯುತ್ತದೆ, ಬೇಸಿಗೆಗಾಲದಲ್ಲಿ ಕಡಿಮೆ ಆಗ್ತದೆ. ಈ ಎಲ್ಲಾ ಹೊಳೆಗಳು ಅಂದ್ರೆ ನದಿಗಳು ಹೋಗಿ ಸಮುದ್ರಕ್ಕೆ ಸೇರ್ತವೆ. ಆಗ ಸಮುದ್ರದಲ್ಲಿ ನೀರು ಜಾಸ್ತಿ ಆಗ್ತದೆ. ಮಳೆಗಾಲದಲ್ಲಿ ಹೊಳೆಗಳ ನೀರು ಹೋಗಿ ತುಂಬಿದಾಗ ಇಲ್ಲ. ಬೇಸಿಗೆ ಬಂತು ಅಂತ ಬರೆಗಳಾದ್ರೂ ಕೂಡ ಕಡಿಮೆ ಆಗ್ತದ? ಇಲ್ಲ. ಇದು ಬೈಬಲಲ್ಲಿ, ಯೋಬನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಸಮುದ್ರಕ್ಕೂ ಕೂಡ ಒಂದು ಗೆರೆ ಹಾಕಿದ್ದಾನೆ. ಅಂದ್ರೆ ಇದನ್ನು ಮೀರಿ ಬರಬೇಡ ಅಂತ. ಬರಲು ಸಾಧ್ಯವಿಲ್ಲ. ಹಾಗೆ ಇವತ್ತು ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿಯೂ ಸಮುದ್ರದ ನೀರು ಒಂದೇ ಮಟ್ಟದಲ್ಲಿ ಇರುವಂತದ್ದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ್ಲೇ ಹೇಳಿದಾಗೆ ಸುನಾಮಿ ಬಂದು ಬಡಿಯಿತು, ಮಾರ್ತ ಕಡೆಗೆ ಸುನಾಮಿಯನ್ನು ನಿಲ್ಲಿಸಿದವರು ಯಾರೋ? ದೇವರೇ ಆಗಿದ್ದಾನೆ. ಇವತ್ತು ಕೂಡ ಪ್ರತಿಯೊಂದು ಬೆಟ್ಟ ಗುಡ್ಡಗಳು ಜರುವುದು, ಜಲಪ್ರವಾಹಗಳು ಬರುವಂತದ್ದು ದೇವರ ಶಿಕ್ಷೆಯಾಗಿದೆ. ಪ್ರತಿಯೊಂದು ದೇವರ ಮಾತನ್ನ ಕೇಳುವಂತದ್ದು. ಈಗ ಹಿಂದೆ ಕೊರೋನಾ ಬಂತು, ದೊಡ್ಡ ದೊಡ್ಡ ಕಾಯಿಲೆಗಳು, ರಾಶಿ ಹೆಣಗಳು ಬಿದ್ದವು. ಕಡೆಗೆ ಅದು ನಿಂತು ಹೋಯಿತು. ಯಾರಿಂದ ಆಯ್ತು? ದೇವರಿಂದಲೇ. ಕಾರಣ, ದೇವರಿಗೆ ಸಹಿಸಲಾಗದ, ಆ ದೇವರನ್ನು ಮರೆತು ಸಹಿಸಲಾಗದ ಅನ್ಯಾಯ ಅನಾಚಾರ ಮಾಡಿದಾಗ ಒಂದೊಂದು ಶಿಕ್ಷೆ ಈ ಭೂಲೋಕಕ್ಕೆ ಕೊಟ್ಟು ದೇವರು ಮನುಷ್ಯರನ್ನ ಸದೆ ಬಡಿಯುವಂಥದ್ದು ಇದುವೇ ಆಗಿದೆ. ಅನೇಕ ಕಡೆಗೆ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಬೆಳೆದಂಥ ಫಲಗಳಿಗೆ ದೊಡ್ಡ ದೊಡ್ಡ ರೋಗ ರುಜಿನಗಳು, ಬಹಳ ನಷ್ಟ, ಕಷ್ಟ, ಸಂಕಟ, ದುಃಖಗಳು ಅನುಭವಿಸುವಂಥದ್ದು, ನಾನಾ ಥರದ ಶಿಕ್ಷೆ. ಅವರವರು ಮಾಡಿದ ಪಾಪ ಭೂಮಿ ಮೇಲೆ ದೇವರನ್ನು ಮರೆತು ಜೀವಿಸುವುದರಿಂದ, ದೇವರ ವಾಕ್ಯವನ್ನು ದೇವರು ತಿಳಿಯಪಡಿಸಿದ್ರು ವಿರುದ್ಧವಾಗಿ ನಡೆಯುವುದರಿಂದ ಒಂದೊಂದು ಸಲ ದೇವರು ಏನ್ ಮಾಡ್ತಾರೆ? ಭೂಮಿ ಮೇಲೆ ತನ್ನ ಕೋಪವನ್ನು ಸುರಿಸಿ ನಾನಾ ತರದ ಶಿಕ್ಷೆಯಲ್ಲಿ ಬಳಲುವಂತೆ ಮಾಡುವಂಥದ್ದು ಇದುವೇ ಆಗಿದೆ. ಅದಕ್ಕೆ ಸಮುದ್ರದ ತರಂಗಗಳ ಘೋಷವನ್ನು ತಡೆಯುವವನು. ನೋಡಿ, ದೇವರು ಮನುಷ್ಯನ ಅವತಾರವೆತ್ತಿ 2026ನೇ ವರ್ಷದ ಹಿಂದೆ ಮನುಷ್ಯನ ಅವತಾರವೆತ್ತಿ ಬಂದಾಗಲೂ ಕೂಡ ಶಿಷ್ಯರನ್ನ ದೋಣಿಯಲ್ಲಿ ಮುಂದೆ ಕಳಿಸಿದ್ರು. ಬಿರುಗಾಳಿ ಬಂತು. ಇವರು ಏನ್ ಮಾಡ್ತಾ ಇದ್ದಾರೆ? ದೋಣಿಯಲ್ಲಿ ಹೋಗ್ತಾಳೆ ಇರ್ಬೇಕಾದ್ರೆ ದೋಣಿಯ ಒಂದು ಮೂಲೆಯಲ್ಲಿ ದೇವರು ಇವರನ್ನು ಪರೀಕ್ಷೆಗೆ ಒಳಪಡಿಸಿದ್ರು. ನಿದ್ದೆ ಮಾಡುವ ಹಾಗೆ ಮಾಡಿದ್ರು. ದೊಡ್ಡ ಒಂದು ಚಂಡಮಾರುತ ಬರುವ ಹಾಗೆ ಮಾಡಿದ್ರು. ಅಯ್ಯೋ, ನೀನೇನು ನಿದ್ದೆ ಮಾಡ್ತಿದ್ಯಪ್ಪ, ನಮ್ಮ ಮೇಲೆ ನಿನಗೆ ಕರುಣೆ ಇಲ್ಲವೇ, ನಾವೆಲ್ಲ ಮುಳುಗಿ ಹೋಗ್ತಾ ಇದ್ದೇವೆ ಅಂತೇಳಿ ಏನಾದ್ರು ಅಲ್ಲಿಂದ ಬಾಯಿ ಬಡ್ಕೊಂಡ್ರು. ಇವರು ಹೊರಗಿದ್ರು. ತಕ್ಷಣ ದೇವರು ಏನ್ ಮಾಡಿದ್ರು? ಎದ್ದು ಆ ಚಂಡಮಾರುತವನ್ನ ನಿಲ್ಲಿಸಿದ್ರು. ಆವಾಗ ಶಿಷ್ಯರು ಹೇಳಿದ್ರು, ಅಯ್ಯೋ, ಇವನು ಎಂಥವನ ಆಗಿರ್ಬೋದಪ್ಪ ಅಂತೇಳಿ. ನೋಡಿ, ಸಮುದ್ರದ ತೆರೆಯನ್ನು, ತರಂಗಗಳನ್ನು, ಘೋಷಣೆಗಳನ್ನು ನಿಲ್ಲಿಸುವವರು ದೇವರೇ ಆಗಿದ್ದಾರೆ. ಅದುವೇ ಇವತ್ತು ಸುನಾಮಿಯನ್ನು ನಿಲ್ಲಿಸುವಂಥದ್ದು, ಮಾಡುವಂಥದ್ದು. ಪ್ರತಿ ಒಂದು ಬೆಳಗಿನ ಜಾವದಲ್ಲಿ ನೋಡಿ, ಅಲ್ಲಿ ಸಮುದ್ರದಲ್ಲಿ ತೆರೆ ಇರ್ತದ? ಇಲ್ಲ. ಸಾಯಂಕಾಲ ಸಮಯದಲ್ಲಿ ತೆರೆಗಳು ಬಹಳ ಬರ್ತವೆ. ರಾತ್ರಿ ಆದಾಗೆ ತೆರೆಗಳಲ್ಲಿ ಕಡಿಮೆ ಆಗ್ತವೆ. ಪ್ರತಿ ಒಂದರ ಅಧಿಕಾರ, ಪ್ರತಿ ಒಂದರ ಮೇಲೆ ಶಕ್ತಿ ಇರುವಂಥವರು ದೇವರೇ ಆಗಿದ್ದಾರೆ. ಆಗ
ಹಾಗೆ ನಾವು ಕೂಡ ಏನ್ ಮಾಡಬೇಕು, ಲೋಕದಲ್ಲಿ ಜೀವಿಸುವಾಗ ದೇವರು ದರ್ಶನ ಕೊಟ್ಟ ಮೇಲೆ ದೇವರನ್ನ ಮಾತ್ರ ನಾವು ಹಿಂಬಾಲಿಸಬೇಕು. ಆಯಾಯ ಗ್ರಂಥಗಳಲ್ಲಿ ಅದರದ್ದು ಹೆಸರುಗಳನ್ನು ಮಾತ್ರ ಹೊರತು ಬೇರೆ ಮನುಷ್ಯರು ಮಾಡಿದ ಯಾವ ದೇವಸ್ಥಾನಗಳು, ಯಾವುದೇ ವಿಗ್ರಹಗಳ ಹೆಸರುಗಳು ನಮಗೆ ಪೂಜೆ ಪುರಸ್ಕಾರ ಯಾವುದೇ ಇರಬಾರದು. ಹಿಂದೆ ಕೂಡ ಬಹಳ ಸಲ ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜನಾಂಗಗಳ ದೊಂಬಿಯನ್ನು ಶಾಂತಪಡಿಸುವವನಾಗಿದ್ದಿ. ನೋಡಿ, ಒಂದೊಂದು ಕಡೆ ರಾಷ್ಟ್ರಕ್ಕೆ ರಾಷ್ಟ್ರವೇ, ಯುದ್ಧದಲ್ಲಿ ರಾಜ್ಯಕ್ಕೆ ರಾಜ್ಯವೇ ಇವತ್ತು ಹೊಡೆದಾಡ್ಕೊಳ್ತಾರೆ, ಸಾಯ್ತಾರೆ, ಮಾಡ್ತಾರೆ, ಮಹಾದೊಡ್ಡ ಗಲಾಟೆ ಆಗ್ತದೆ. ಅದನ್ನು ಕೂಡ ಏನಾಗಬೇಕೋ ಆಗುವವರೆಗೆ ಅದು ಕೂಡ ದೇವರೊಂದು ತೀರ್ಪಿ. ದೇವರು ಸೈತಾನನ ಮೂಲಕ ದೂತರ ಮೂಲಕ ಮಾಡಿಸುವಂತ ಕೆಲಸ. ಕಡೆಗೆ ಅದನ್ನು ಅಲ್ಲಿ ಆ ಕಾರ್ಯಗಳು ಆದ ಮೇಲೆ ಅದನ್ನು ನಿಲ್ಲಿಸುವಂತವ್ರು ಕೂಡ ದೇವರೇ ಆಗಿದ್ದಾರೆ ದೂತರ ಮೂಲಕ. ಹಾಗೆ ದೊಡ್ಡ ಹೊಡೆದಾಟ, ಬಡದಾಟ, ಕಡದಾಟ, ಎಷ್ಟೋ ಹೆಣಗಳು ಬೀಳ್ತವೆ, ಎಷ್ಟೋ ರಕ್ತಗಳು ಬೀಳ್ತವೆ. ಎಲ್ಲವನ್ನ ಆರ್ಮಿ ಬಂದರೂ ಕೂಡ ತಡೆಯೋದಿಲ್ಲ. ಪೊಲೀಸರು ಹೋಗ್ಲಿ ಅನ್ನೋ ಟೈಮಲ್ಲಿ ಆರ್ಮಿ ಬಂದರೂ ಕೂಡ ಗಲಾಟೆಯಲ್ಲಿ ನಿಲ್ಲುವುದೇ ಇಲ್ಲ. ಆದ್ರೆ ಕೊನೆಗೆ ಅದು ಶಾಂತಿ ಆಗ್ತದೆ. ಕೆಲವೊಂದು ಅಧಿಕಾರಿಗಳ ಮುಖಾಂತರ ಶಾಂತಿ ಆಗ್ತಾರೆ. ಆದ್ರೆ ಅದು ಆಗಲೇಬೇಕು, ಏನಾಗಬೇಕು ಆಗಲೇಬೇಕು. ಅದು ಕೂಡ ದೇವರು ದೂತರ ಮೂಲಕ ಮಾಡಿಸುವಂಥದ್ದು. ಅದು ಕೂಡ ದೇವರ ಪ್ರೀತಿಲದಲ್ಲಿ ಶಾಂತಿ ಆಗಲು ಸಾಧ್ಯವೇ ಇಲ್ಲ. ಈಗ ದೊಡ್ಡ ಒಂದು ಕಾಡಿಗೆ ಬೆಂಕಿ ಬೀಳುತ್ತೆ, ಆ ಬೆಂಕಿ ಕೂಡ ನಾಶವಾಗಬೇಕಾದ್ರೆ ಅದು ದೇವರ ಒಂದು ಆಶೀರ್ವಾದ ಇಲ್ಲದೆ ಏನ್ ಮಾಡಲು ಸಾಧ್ಯವಿಲ್ಲ. ದೇವರ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ತಿಳಿದು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಲು ಅವರನ್ನು ಆಶೀರ್ವದಿಸಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನ್ ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.